5 ಮಿನಿಟ್ ಸೀರೀಸ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ಟಾಪಿಕ್ ನಂಬರ್ 127 ಮಾಡೋಣ. 127 ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂದರೆ ವಿಶ್ವ ಕ್ಷಯ ರೋಗ ದಿನಾಚರಣೆ. ಮಾರ್ಚ್ 24ಕ್ಕೆ ಆಚರಿಸ್ತೀವಿ. ವರ್ಲ್ಡ್ ಟ್ಯೂಬರ್ಕ್ಯುಲೋಸಿಸ್ ಬ್ಯಾಸಿಲಸ್ ಡೇ ಅಂತೇಳಿ. ಏನು ಈ ದಿನಾಚರಣೆ, ಈ ವಿಶೇಷತೆ ಏನು, ಇದರ ಥೀಮ್ ಏನು ತಿಳ್ಕೊಳ್ಳೋಣ. ಮಾರಣಾಂತಿಕ ಟಿಬಿ ಕಾಯಿಲೆಯ ಬಗ್ಗೆ ಜಾಗೃತಿ ಮೂಡಿಸುವ ಸಲುವಾಗಿ ವಾರ್ಷಿಕವಾಗಿ ಮಾರ್ಚ್ 24ರಂದು ಈ ಒಂದು ದಿನಾಚರಣೆಯನ್ನು ಆಚರಿಸಲಾಗುತ್ತೆ. ಮಾರ್ಚ್ 24ಕ್ಕೆ ಏಕೆ ಆಚರಿಸಲಾಗುತ್ತೆ ಅಂದರೆ, ರಾಬರ್ಟ್ ಕೋಚ್ ಎಂಬ ವಿಜ್ಞಾನಿ 1882 ಮಾರ್ಚ್ 24ರಂದು ಈ ಟಿಬಿ ರೋಗಕ್ಕೆ ಕಾರಣವಾಗಿರ್ತಕ್ಕಂತಹ ಒಂದು ಬ್ಯಾಕ್ಟೀರಿಯಾ ಯಾವುದು ಅಂತೇಳಿ ಪತ್ತೆ ಹಚ್ತಾರೆ. ಆ ದಿನದ ಸವಿ ನೆನಪಿಗಾಗಿ 1983ರಿಂದ ಈ ದಿನಾಚರಣೆಯನ್ನು ಆಚರಿಸ್ತಾ ಬರಲಾಗಿದೆ. ಹಾಗಾದರೆ 2024ರ ಧ್ಯೇಯ ವ್ಯಾಖ್ಯೆ ಏನಾಗಿತ್ತು ಅಂದರೆ, ಎಸ್ ವಿ ಕ್ಯಾನ್ ಎಂಡ್ ಟಿಬಿ ಅಂತೇಳಿ. ಎಸ್ ವಿ ಕ್ಯಾನ್ ಎಂಡ್ ಟಿಬಿ ಅಂತೇಳಿ ನಿಮಗೆ ಗೊತ್ತಿರಲಿ. 2023ರ ಥೀಮ್ ಕೂಡ ಇದೇ ಆಗಿತ್ತು. ಅದು ಎಸ್ ವಿ ಕ್ಯಾನ್ ಎಂಡ್ ಟಿಬಿ ಅಂತೇಳಿ. ಟಿಬಿ ಡಿಸೀಸ್ ಬಗ್ಗೆ ತಿಳ್ಕೊಳ್ಳೋಣ. ಇದು ಪ್ರಮುಖವಾಗಿ ಶ್ವಾಸಕೋಶಗಳಿಗೆ ಸಂಬಂಧಪಟ್ಟಿರ್ತಕ್ಕಂತಹ ರೋಗವಾಗಿದೆ. ಈ ರೋಗವು ಬ್ಯಾಕ್ಟೀರಿಯಾ ಮೂಲಕ ಹರಡಿಕೊಳ್ಳುತ್ತದೆ. ಕಾರಣವಾಗಿರ್ತಕ್ಕಂಥ ಬ್ಯಾಕ್ಟೀರಿಯಾ ಯಾವುದಂದ್ರೆ ಮೈಕೋಬ್ಯಾಕ್ಟೀರಿಯಂ ಟ್ಯೂಬೆರೋಕುಲೋಸಿಸ್ ಅಂತಕ್ಕಂತಹ ಬ್ಯಾಕ್ಟೀರಿಯಾದಿಂದ ಇದು ಬರುತ್ತೆ. ಈ ರೋಗವು ಗಾಳಿಯ ಮೂಲಕ ಹರಡುತ್ತದೆ. ಬಹಳ ಗಮನಿಸಬೇಕಾಗಿರ್ತಕ್ಕಂಥ ವಿಷಯ, ಗಾಳಿಯ ಮೂಲಕ ಈ ಒಂದು ರೋಗವು ಹರಡಿಕೊಳ್ಳುತ್ತದೆ. ಈ ರೋಗದ ಲಕ್ಷಣಗಳು ಏನಂದ್ರೆ, ಶ್ವಾಸಕೋಶಗಳಲ್ಲಿ ಉರಿ ಮತ್ತು ನೋವು ಕಾಣಿಸಿಕೊಳ್ಳುತ್ತದೆ. ಒಣ ಕಫದ ಪ್ರಮಾಣ ಹೆಚ್ಚಾಗಿರುತ್ತದೆ. ಶೀತ, ಜ್ವರ, ಕೆಮ್ಮು, ತಲೆನೋವು ಕೂಡ ಕಾಣಿಸಿಕೊಳ್ಳುತ್ತದೆ. ಇದಕ್ಕೆ ಲಸಿಕೆ ಇದೆ. ಯಾವ ಲಸಿಕೆಯನ್ನ ಇದಕ್ಕೆ ಬಳಸ್ತಾರೆ ಅಂತಕ್ಕಂಥದ್ದನ್ನ ಕಮೆಂಟ್ ಮಾಡುವುದೇ ಇವತ್ತಿನ ಕಮೆಂಟಿನ ಪ್ರಶ್ನೆಯಾಗಿದೆ. ಥ್ಯಾಂಕ್ ಯು.